ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿತ್ ರಿಯಾಲಿಟಿ. ನಾವು ಇವತ್ತು ನಿಮಗೆ ಒಂದು 4.5 ಎಕರ್ ಲ್ಯಾಂಡ್ ಇದೆ, ಅದರಲ್ಲೊಂದು ಮನೆ ಕೂಡ ಇದೆ, ಅದನ್ನು ತೋರಿಸ್ತಾ ಇದ್ದೀವಿ. ಅದು ಬಂದ್ಬಿಟ್ಟು ಬೇಲೂರು ಹತ್ತಿರ ಬರುತ್ತೆ. ಬೇಲೂರಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನ್ಯೂ ಪ್ರಾಪರ್ಟಿ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಫಾಲೋ ಮಾಡಿ. ನಿಮಗೆ ಮೋರ್ ಪ್ರಾಪರ್ಟಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಪ್ರಾಪರ್ಟಿ ಬಂದು ಮೇನ್ ರೋಡ್ಗೆ ಬರುತ್ತೆ. ಇದು ಟಾರ್ ರೋಡ್ ಅಪ್ರೋಚ್ ಇದೆ. ಇದು ಪ್ರಾಪರ್ಟಿ ಒಂದು ಟೋಟಲ್ಲು 4.5 ಎಕರ್ ಬರುತ್ತೆ ಬೌಂಡ್ರಿ. ಡಾಕ್ಯುಮೆಂಟ್ ಬಂದು 3.5 ಎಕರ್ ಇದೆ. ಇದು ರೋಡಿಂದ ಆ ಕಡೆ 1 ಎಕರ್ ಬರುತ್ತೆ, ರೋಡಿಂದ ಈ ಕಡೆ ಒಂದು 3.5 ಎಕರ್ ಬರುತ್ತೆ. ಮತ್ತು ಇದು ಫುಲ್ ವೆಲ್ ಮೇಂಟೈನ್ಡು ಅರೇಬಿಕಾ ಪ್ಲಾಂಟೇಶನು, ತುಂಬ ಚೆನ್ನಾಗಿದೆ, ಒಳ್ಳೆ ಮೇಂಟೈನ್ಡು ಕಾಫಿ ತೋಟ. ನೋಡಿ, ಇದು ಎಂಟ್ರೆನ್ಸ್ ಈ ಥರ ಬರುತ್ತೆ. ಮತ್ತು ಕಾಫಿ ಸಿಲ್ವರು ತುಂಬ ಇದೆ. ಸಿಲ್ವರು ಟ್ರೀಸ್ ಅಂತೂ ತುಂಬ ಇದೆ. ನೋಡಿ, ಕಾಫಿ ಒಳ್ಳೆ ರೋಬಸ್ಟ ಪ್ಲ್ಯಾಂಟ್ ಇದ್ದಂಗಿದೆ. ಇದು ಅರೇಬಿಕಾ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಇದೆ ನೋಡಿ, ಇದು ವೆಲ್ ಮೇಂಟೈನ್ಡ್ ಅರೇಬಿಕಾ. ಒಳ್ಳೆ ಕಾಫಿ ಕುಯ್ತಾ ಇದ್ದಾರೆ ಅವ್ರೀಗ. ನೋಡಿ, ಈ ಥರ ಇದೆ ಪ್ಲ್ಯಾಂಟೇಷನ್. ಇದು ಮೇನ್ ರೋಡ್ ಇಳಿದ್ಬಿಟ್ರೆ ಡೈರೆಕ್ಟು ತೋಟದೊಳಗೇ, ಯಾವುದೇ ಅಬ್ಜೆಕ್ಷನ್ ಇಲ್ಲ ಬರೋದಕ್ಕೆ. ಯಾವುದೇ ರೋಡಿಂದಾಗಲಿ ಯಾವುದೇ ಒಂದು ಸಮಸ್ಯೆನೂ ಇಲ್ಲ. ನೋಡಿ, ಇದೊಂದು ಫಾರ್ಮ್ ಹೌಸ್ ಈ ಥರ ಮಾಡಿದ್ದಾರೆ ಅವರು. ಕೆಳಗಡೆ ಒಂದು 2 ರೂಮ್ ಇದೆ, ಮೇಲ್ಗಡೆ ಒಂದು 2 ರೂಮ್ ಇದೆ. ಮತ್ತು ನೋಡಿ, ಈ ಥರ ಇದೆ ಇದು ಕಾಫಿ ಫ್ರಂಟ್. ತುಂಬ ಚೆನ್ನಾಗಿದೆ, ಒಳ್ಳೆ ಮೇಂಟೈನ್ಡ್ ಮಾತ್ರ ಇದು ಅರೇಬಿಕಾ ಪ್ಲಾಂಟೇಶನ್. ಆದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಈ ಥರ ಬರುತ್ತೆ ಮನೆ. ಇದು ಬಂದು ನಿಮಗೆ ಬೇಲೂರಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಮನೆ ಸುತ್ತ ಈ ಥರ ಇದೆ ಲೊಕೇಶನ್ನು. ಮತ್ತು ಒಂದು ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ. ಇದು ತುಂಬ ಚೆನ್ನಾಗಿದೆ. ಈಗ ಬಂದು ವೀಕೆಂಡಲ್ಲಿ ಅಥವಾ ಇಲ್ಲೇ ಇರೋಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ಪ್ರಾಪರ್ಟಿ ಇದು. ನೋಡಿ ಹೇಗಿದೆ, ನೋಡಿ ಪ್ಲ್ಯಾಂಟೇಷನ್ ನಿಮಗೆ ಗೊತ್ತಾಗ್ತಾ ಇದೆ. ಪ್ಲ್ಯಾಂಟ್ ನೋಡಿದರೆ ಗೊತ್ತಾಗುತ್ತೆ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಇದರಲ್ಲಿ ಸ್ವಲ್ಪ ತೆಂಗಿನ ಮರನೂ ಇದೆ, ಸ್ವಲ್ಪ ಅಡಿಕೆ ಮರ ಇದೆ. ನೋಡಿ, ಇದು ಮೇಲ್ಗಡೆ ಇದೊಂದು ಸಪ್ರೇಟ್ ಬಾತ್ರೂಮ್ ಮಾಡಿದ್ದಾರೆ, ಆ ಕಡೆ ಕಾಣ್ತಾ ಇರೋದು. ತೆಂಗಿನ ಮರಗಳು ತುಂಬ ಇದೆ ಇದರಲ್ಲಿ. ನೋಡಿ, ಮೇಲ್ಗಡೆ ಹೋದರೆ ಮಾಡಿ ಮೇಲೆ ಈ ಥರ ಬರುತ್ತೆ. ಮೇಲ್ಗಡೆ ನಿಂತ್ಕೊಂಡ್ಬಿಟ್ರೆ ನಿಮಗೆ ಸುತ್ತ ತೋಟ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಒಂದು ಸೈಡಿಗೆ ನಿಂತ್ಕೊಂಡ್ಬಿಟ್ರೆ ನೋಡಿ, ಫುಲ್ಲು ಸರೌಂಡಿಂಗು ಸುತ್ತ ಕಾಣುತ್ತೆ ತೋಟ. ನೋಡಿ, ಈ ಥರ ಕಾಣುತ್ತೆ ಮಾಡಿ ಮೇಲೆ ಹೋಗ್ಬಿಟ್ರೆ. ನೋಡಿ, ಮೇಲ್ಗಡೆ ನಿಂತ್ಕೊಂಡ್ಬಿಟ್ರೆ ಆಯಿತು. ಏನಾದರೂ ವರ್ಕ್ ಮಾಡಬೇಕಾದ್ರೆ ತುಂಬ ನೋಡಿ ಚೆನ್ನಾಗಿ ಕಾಣುತ್ತೆ ಫುಲ್ಲು. ನೋಡಿ, ಈ ಥರ. ಬಟ್ ಇದು ರೆಡಿ ಟು ಮೂವ್. ಏನು ನಿಮಗೆ ಯಾವುದೇ ಥರದ್ದು ಮಾಡ್ಕೊಬೇಕು ಅಂತೇನಿಲ್ಲ. ಪರ್ಚೇಸ್ ಮಾಡಿದರೆ ಡೈರೆಕ್ಟ್ ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಆಲ್ರೆಡಿ ಒಂದು ಮನೆ ಕೂಡ ಇದೆ ವಾಸಕ್ಕೆ, ಚೆನ್ನಾಗಿದೆ ತುಂಬ. ನೋಡಿ, ಮನೆ ಪಕ್ಕದಲ್ಲಿ ಜಾಗ ಕೂಡ ಇದೆ. ಮತ್ತು ಕರೆಂಟ್ ಇದೆ, ಬೋರ್ ಇದೆ, 2 ಬೋರ್ ಇದೆ ಇದರಲ್ಲಿ. 2 ಬೋರಲ್ಲೂ ಒಳ್ಳೆ ಸಫಿಷಿಯೆಂಟ್ ನೀರಿದೆ. ಮತ್ತು ಓನ್ TC ಹಾಕಿದ್ದಾರೆ ಇದಕ್ಕೆ. 25 kVದು ಒಂದು TC ಆಗಿದೆ, ಓನ್ TC ಹಾಕ್ಕೊಂಡಿದ್ದಾರೆ ಇದರಲ್ಲೇ. ಪ್ರಾಪರ್ಟಿ ಒಳಗಡೆ ಇದೆ. ಯಾವುದೂ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ಫುಲ್ಲು ರೆಡಿ ಇದೆ. ಈಗ ಕೆಲವರು ನಿಮಗೆ ಬೆಂಗಳೂರಿಂದ ಬರೋಕ್ಕೆ ಬೇಲೂರು ನಿಯರ್ ಆಗುತ್ತೆ. ಬೇಲೂರು ಹತ್ತಿರ ಜಾಗ ಕೇಳ್ತಾ ಇರ್ತಾರೆ, ಹಾಸನ ಬೇಲೂರು ನಿಯರ್ ಬೇಕು ಅಂತ ಹೇಳ್ಬಿಟ್ಟು. ಆ ಥರದವರಿಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಚಿಕ್ಕಮಂಗ್ಳೂರಿಗೂ ಒಂದು 13 ಕಿಲೋಮೀಟ್ರ್, ಚಿಕ್ಕಮಂಗ್ಳೂರು ಹತ್ರನೂ ಜಾಗ ನೋಡೋರಿಗೂ ಇದು ಸೂಟ್ ಆಗುತ್ತೆ. ಚಿಕ್ಕಮಂಗ್ಳೂರು ಮತ್ತು ಬೇಲೂರು ಸೇಮ್ ಡಿಸ್ಟೆನ್ಸ್ ಬರುತ್ತೆ. ಹಾಸನ ಒಂದು 55 ಕಿಲೋಮೀಟರ್ಸ್ ಆಗುತ್ತೆ, 53 ಕಿಲೋಮೀಟರ್ಸ್ ಆಗುತ್ತೆ ಹಾಸನಿಗೆ. ನೋಡಿ, ಇದು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ.
ಮತ್ತು ಎಸ್ಟೇಟ್ ಒಳಗೆಲ್ಲ ತೋಟದೊಳಗೆಲ್ಲ ಫುಲ್ ಚೆನ್ನಾಗಿ ರೋಡ್ ಇದೆ. ನಿಮಗೆ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಅಥವಾ ಏನಕ್ಕೂ ಒಂಥರ ಚೆನ್ನಾಗಿರುತ್ತೆ ರೋಡೆಲ್ಲ. ವರ್ಕಿಂಗಿಗೂ ಅಷ್ಟೇ, ವರ್ಕ್ ಮಾಡೋಕ್ಕೂ. ನೋಡಿ ಇದು ಪ್ಲ್ಯಾಂಟ್ ನೋಡಿ ಎಷ್ಟು ಸಫಿಷಿಯೆಂಟಾಗಿದೆ ಅಂದರೆ, ಇದು ಬೆಳೆದಿದೆ ಅಂದರೆ. ಅಲ್ಲಿ ಕಾಫಿನೇ ತುಂಬ ಚೆನ್ನಾಗಿ ಬಿಟ್ಟಿದೆ, ಒಳ್ಳೆ ಸೈಜ್ ಬಂದುಬಿಟ್ಟಿದೆ ಇವಾಗ ಕಾಫಿ ಎಲ್ಲ. ನೋಡಿ ವೆಲ್ ಗ್ರೋತು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾಫಿ ಗಿಡಗಳು, ತುಂಬ ಹೆಲ್ದಿಯಾಗಿದೆ. ನೋಡಿ ಈ ಥರ ಇದೆ ಕಾಫಿ ಎಲ್ಲ. ಅರೇಬಿಕಾ ಪ್ಲಾಂಟೇಶನ್ ಇದು. ಅರೇಬಿಕಾ ಮತ್ತು ನಿಮಗೆ ಈ ಥರ ತೋಟಗಳು ಸಿಗೋದು ತುಂಬ ಕಷ್ಟ, ತುಂಬ ಚೆನ್ನಾಗಿ ಮೇಂಟೈನ್ ಆಗಿರೋವಂಥದ್ದು. ಬಟ್ ಇದರಲ್ಲಿ ಯಾವುದು ಕಾಯಿಲೆ ಅಥವಾ ಏನೂ ಇಲ್ಲ ಇದರಲ್ಲಿ. ಮತ್ತು ಸಿಲ್ವರ್ ಟ್ರೀಸೇ ಇದೆ ಸುಮಾರು, ಆಲ್ಮೋಸ್ಟ್ ಒಂದು 2000 ಹತ್ತತ್ರ ಇರ್ಬೋದು, ಒಂದು 2000 ಸಿಲ್ವರ್ ಮರನೇ ಇದೆ. ಇನ್ನೊಂದು 2-3 ಇಯರ್ಸ್ ಬಿಟ್ಟು ಕೊಟ್ಟರೆ ಒಳ್ಳೆ ಪ್ರೈಸಿಗೆ ಸಿಗುತ್ತೆ, ಸಿಲ್ವರಿಗೆ ಒಳ್ಳೆ ರೇಟ್ ಬರುತ್ತೆ. ನೋಡಿ ಈ ಥರ ತೋಟದೊಳಗೆ ಈ ಥರ ಬರುತ್ತೆ. ಮತ್ತು ಇದು ಸುತ್ತ ಫೆನ್ಸ್ ಮಾಡಿದ್ದಾರೆ. ಒಂದು ಸೈಡ್ ಫುಲ್ ನಿಮಗೆ ಟಾರ್ ರೋಡಿಗೆ ಬರುತ್ತೆ, ಇನ್ನು ಬ್ಯಾಕ್ ಸೈಡೆಲ್ಲ ಫುಲ್ ಫೆನ್ಸ್ ಆಗಿದೆ. 4 ಲೇಯರ್ ತಂತಿ ಹೊಡೆದು ಫುಲ್ಲು ಕಲ್ಕಂಬ ಹಾಕ್ಬಿಟ್ಟು ಫೆನ್ಸ್ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಇರಲ್ಲ ಇದರೊಳಗಡೆ. ಹಾಗೆ ಬೇಲೂರಿಂದ ಬರೋಕ್ಕೂ ನಿಯರ್ ಆಗುತ್ತೆ, ಮತ್ತು ಹಾಸನ ಬೆಂಗಳೂರಿಂದ ಬರೋಕ್ಕೂ ನಿಯರ್ ಬೈ ಪ್ಲೇಸಸ್ ಇದು. ಮತ್ತು ಯಾವಾಗ ಬೇಕಾದರೂ ಎಷ್ಟು ಹೊತ್ತಿಗೆ ಬೇಕಾದರೂ ಬರ್ಬೋದು, ಟಾರ್ ರೋಡ್ ಸೈಡ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ತೋಟದೊಳಗಿಂದ ಹೀಗೆ ಹೋದರೆ ಹೊರಗಡೆ ಗೇಟ್ ಇದೆ. ನೋಡಿ ಗೇಟ್ ಪಕ್ಕದಲ್ಲೇ ಒಂದು TC ಕೂರಿಸಿದ್ದಾರೆ, ಅವರು ಓನ್ TC ಇದೆ, ಅವರೇ ಕೂರಿಸ್ಕೊಂಡಿರೋದು. ಇದರಲ್ಲೇ 2 ಬೋರು ಓಡ್ತಾ ಇದೆ ಅವ್ರಿಗೆ. 2 ಬೋರ್ ಇರೋದ್ರಿಂದ ರೋಡಿಂದ ಆಚೆ ಒಂದು ಬೋರ್ ಇದೆ, ರೋಡಿಂದ ಈಚೆ ಒಂದು ಬೋರ್ ಇದೆ. ನೋಡಿ ಈ ಥರ ಕಾಣುತ್ತೆ, ಮನೇನೂ ಕಾಣುತ್ತೆ ರೋಡಿಗೆ, ಬಟ್ ಸ್ವಲ್ಪ ಒಳಗಡೆ ಇದೆ. ನೋಡಿ ಇದು ರೋಡ್ ಸೈಡ್ ಈ ಥರ ಬರುತ್ತೆ. ಈ ರೋಡ್ ಹೋಗ್ಬಿಟ್ಟು ಸೀದಾ ನಿಮಗೆ ಬೇಲೂರು ಕನೆಕ್ಟ್ ಆಗುತ್ತೆ. ಅಲ್ಲೇ ಚೂರು ಮುಂದೆ ಹೋಗಿ ಲೆಫ್ಟಿಗೆ ತಿರುಗಿದ್ರೆ ಚಿಕ್ಕಮಂಗ್ಳೂರು ಕನೆಕ್ಟ್ ಆಗುತ್ತೆ. ಇದು ಪ್ರಾಪರ್ಟಿ ಬಂದು ಒಂದು ಒಳ್ಳೆ ಲೊಕೇಶನಲ್ಲಿರೋದ್ರಿಂದ ಅವರು ಪ್ರೈಸ್ ಬಂದುಬಿಟ್ಟು 2 CR ಫೈನಲ್ ಕೇಳ್ತಾ ಇದ್ದಾರೆ. ಫೈನಲ್ 2 CR ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು.